ಸಾಧನಾ ಸಮಾವೇಶದ ಬೆನ್ನಲ್ಲೇ ಸಂಪುಟದ ಸಂಕಟ. ಮಂತ್ರಿಗಿರಿಗಾಗಿ ದಿಲ್ಲಿ ಟೂರ್, ಲಾಬಿ, ಒತ್ತಡ, ಮಾಡು ಇಲ್ಲವೇ ಮಡಿ ಅನ್ನುವಂತಹ ಮಾತಿನ ಮರ್ಮವೇನು? ಇದೇ ಚದುರಂಗದ ಎರಡನೇ ಸ್ಟೋರಿ, ದೆಹಲಿ ದಂಡಯಾತ್ರೆ. ಸುಮಾರು ಒಂದು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವ ಮಡಿ ಅಂತಲ್ಲ, ಹಂಗೆ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಇಲ್ಲಿ ಎಷ್ಟು ಜನ ಚೇಂಜ್ ಮಾಡ್ತಾರೆ ಅದೆಲ್ಲ ಇಷ್ಟೇ ಸಮಯ ಬಂದಾಗ ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಸರಿಯಾದ ತೀರ್ಮಾನ ಮಾಡ್ತಾರೆ. ಏನನ್ನ ಮಾಡ್ತಾರೆ, ಯಾವುದಕ್ಕಾಗಿ ಮಡಿತಾರೆ ಅಂತ ಗೊತ್ತಿಲ್ಲ. ಆದರೆ ನಾವು ಮಂತ್ರಿಗಳಾಗಬೇಕು, ಮಂತ್ರಿಗಳಾಗೋದಕ್ಕಾಗಿ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಹೋರಾಟ ಇದು ಬೇರೆ ಯಾವುದಕ್ಕಲ್ಲ. ನೋಡಿ, ಮಾಡು ಇಲ್ಲವೇ ಮಡಿ ಅನ್ನುವಂಥ ಹೋರಾಟ ಈಗ ಎಲ್ಲೆಲ್ಲರಿಗೆ ಬಂದು ನಿಂತಿದೆ ಅಂತಂದರೆ, ಮಂತ್ರಿ ಆಗೋದಕ್ಕೂ ಕೂಡ ಡೂ ಆರ್ ಡೈ ಅಂತೇಳಿ ಬಂದು ನಿಂತಿದೆ. ಅಷ್ಟರ ಮಟ್ಟಿಗೆ ನಮ್ಮ ಶಾಸಕರುಗಳು ಮಂತ್ರಿ ಆಗಲೇಬೇಕು ಅಂತೇಳಿ ಶಪಥ ತೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಸಂಪುಟದ ಪುನರ್ರಚನೆಯ ವಿಚಾರ. ಸಂಪುಟದ ಪುನರ್ರಚನೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರುಗಳು ಆಪ್ತರ ಮೂಲಕವಾಗಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಒಂದು ಟೀಮ್ ಈಗಾಗಲೇ ದೆಹಲಿಗೆ ಹೋಗಿದೆ. ಶೀಘ್ರದಲ್ಲೇ ಮತ್ತೊಂದು ಟೀಮ್ ಕೂಡ ದೆಹಲಿ ವಿಮಾನ ಹತ್ತೋದಕ್ಕೆ ರೆಡಿ ಆಗ್ತಾ ಇದೆ. 30ರಿಂದ 35 ಜನ ಶಾಸಕರು ಹೋಗ್ತೀವಿ, ನಾವು ಮಾಡು ಇಲ್ಲವೇ ಮಡಿ ಅನ್ನುವಂಥ ಹೋರಾಟಕ್ಕೂ ಕೂಡ ರೆಡಿ ಆಗ್ತಾ ಇದ್ದೀವಿ ಅಂತಕೊಂಡು ಕಾಂಗ್ರೆಸ್ನ ಶಾಸಕರು ಹೇಳಿಕೊಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಪಾಪ ಈ ಬಾರಿ ಆದರೂ ಮಂತ್ರಿ ಆಗಲೇಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಏನಿದೆ, ಯಾವ ಸ್ವರೂಪದಲ್ಲಿದೆ ಈ ಪುನರ್ರಚನೆಯ ಕೂಗು ಅನ್ನೋದು ನಾವು ಗಮನಿಸಬೇಕು. ಬೈ ಎಲೆಕ್ಷನ್ ಹಾಗೂ ಸಾಧನಾ ಸಮಾವೇಶದ ಬೆನ್ನಲ್ಲೇ ಶಾಸಕರ ಕೂಗು ಈಗ ಜೋರಾಗ್ತಾ ಇದೆ. ನಾವು ಮಂತ್ರಿಗಳಾಗಬೇಕು. ಇದೀಗ ಸದ್ಯಕ್ಕೆ ಕಾಂಗ್ರೆಸ್ನ ಶಾಸಕರು ಹಿಡ್ಕೊಂಡಿರುವ ಒಂದು ದೊಡ್ಡ ಪ್ಲಕಾರ್ಡ್ ಯಾವುದಿದೆ ಅಂತಂದರೆ, ನಾವು ಮಂತ್ರಿಗಳಾಗಬೇಕು. ಬೇರೆ ನೀನಾಗುತ್ತೋ ಬಿಡುತ್ತೋ ಬೇರೆ ಕತೆ, ಆದರೆ ನಾವಂತೂ ಮಂತ್ರಿಗಳಾಗಬೇಕು. ಸಂಪುಟ ಪುನರ್ರಚನೆಗೆ ಒತ್ತಾಯ, ನಾಯಕರ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವಂತೂ ಮಂತ್ರಿಗಳಾಗಬೇಕು. ಈವರೆಗೂ ಕೂಡ ಈಗ ಕಾಂಗ್ರೆಸ್ ಶಾಸಕರುಗಳ ಮನಸ್ಥಿತಿ ಬಂದು ನಿಂತಿದೆ. ಯಾಕಂದರೆ ಅವ್ರಿಗೆ ಪಾಪ 3 ವರ್ಷದಿಂದ ನೋಡ್ತಾ ಇದ್ವಿ, ಕೇವಲ ಇಷ್ಟೇ ಜನ, ಈ 33 ಜನರನ್ನೇ ಮಂತ್ರಿಗಳನ್ನಾಗಿ ನೋಡಿ 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 ನಾವು ಯಾವಾಗ ಆ ಸ್ಥಾನದಲ್ಲಿ ಓಡಾಡೋದು ಅಂತೇಳಿ ಬಹುತೇಕ ಒಂದು 15-20 ಜನಕ್ಕಾದರೂ ನಮಗೆ ಅವಕಾಶ ಸಿಗಬೇಕು ಅನ್ನೋಂಥ ಒತ್ತಡ ಹೇರ್ತಾ ಇದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಅವರ ಮೂಲಕವಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಕೆಲವು ಶಾಸಕರು ಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ದೆಹಲಿಗೂ ತಲುಪಿದ್ದಾರೆ, ದೆಹಲಿಗೂ ಹೋಗಿದ್ದಾರೆ. ಕೃಷ್ಣ ಬೈರೇಗೌಡರ ಜೊತೆಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ದೆಹಲಿಗೆ ತೆರಳಿರುವಂತಹ ಸಚಿವ ಆಕಾಂಕ್ಷಿಗಳು ತಮ್ಮನ್ನು ಮಂತ್ರಿ ಮಾಡಿ ಅನ್ನುವಂತಹ ಡಿಮ್ಯಾಂಡ್ ಅನ್ನ ಮುಂದಿಡ್ತಿದ್ದಾರೆ. ಹೈಕಮಾಂಡ್ ನಾಯಕರುಗಳ ಮುಂದೆ ಇಂತಹ ಡಿಮ್ಯಾಂಡ್ ಅನ್ನ ಮುಂದಿಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಶಾಸಕರುಗಳಿಗಿರುವಂಥ ಒಂದೇ ಒಂದು ಚಿಂತೆ, ನಾನು ಮಂತ್ರಿ ಆಗಬೇಕು ಅಂತ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಚಿಂತೆಗಳಿಲ್ಲ. ಈಗಾಗಲೇ ದೆಹಲಿಯನ್ನು ತಲುಪಿರುವಂಥವ್ರು ರಿಜ್ವಾನ್ ಅರ್ಷದ್ ಅವರು, ಶಿವಾಜಿನಗರದ ಶಾಸಕರು, ಅವರು ಕೂಡ ಮಂತ್ರಿ ಆಗಬೇಕು ಅನ್ನುವಂತಹ ಆಸೆಯನ್ನು ಹೊಂದಿದ್ದಾರೆ. ಹಾಗೆಯೇ ಯಾಸಿರ್ ಖಾನ್ ಪಠಾಣ್ ಅವರು ಬಹುತೇಕ ನಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮಂತ್ರಿಗಳನ್ನು ಮಾಡಬೇಕು ಅಂತ ಹೇಳಿಕೊಂಡು ಅದನ್ನು ಒತ್ತಾಯ ಮಾಡೋದಕ್ಕೆ, ಸ್ವತಃ ತಮಗೆ ಮಂತ್ರಿ ಆಗೋದಕ್ಕೆ ಅವಕಾಶ ಸಿಗದೇ ಇರ್ಬೋದು, ಆದರೆ ರಿಜ್ವಾನ್ ಅರ್ಷದ್ ಅಂತವ್ರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಥವಾ ಶ್ರೀನಿವಾಸ್ ಮಾನೆಗೆ ಮಂತ್ರಿ ಸ್ಥಾನ ಸಿಗಬೇಕು ಅನ್ನೋ ಒತ್ತಡವನ್ನು ಹೇರೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾನಗಲ್ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ ಅವರು ಕೂಡ ಈಗಾಗಲೇ ದೆಹಲಿಗೆ ತಲುಪಿದ್ದಾರೆ. ಇಲ್ಲಿ ಮಾಡು ಇಲ್ಲವೇ ಮಡಿಯಂತೆ ಬೇಳೂರು ಗೋಪಾಲಕೃಷ್ಣ ಅವರು ಶಾಸಕರಾಗಿ ಡೈಲಾಗ್ಗಳನ್ನು ಹೊಡೆಯೋದ್ರಲ್ಲಿ ಭಾಳ ನಿಸ್ಸೀಮರು ಬೇಳೂರು ಗೋಪಾಲಕೃಷ್ಣ ಅವರು. ಈಗ ಅಂಥದ್ದೇ ಒಂದು ಡೈಲಾಗನ್ನು ಹೊಡೆದಿದ್ದಾರೆ ಅವರು, ಮಾಡು ಇಲ್ಲವೇ ಮಡಿ ಅನ್ನೋದು ಹೋರಾಟ ಮಾಡ್ತಾರಂತೆ. ಯಾವ ಕಾರಣಕ್ಕಾಗಿ, ಏನೋ ರೈತರು ಭೂಮಿ ಕಳ್ಕೊಳ್ತಿದ್ದಾರೆ, ಆ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ಮಾಡು ಇಲ್ಲವೇ ಮಡಿ ಅನ್ನೋಂಥ ಹೋರಾಟವನ್ನು ಮಾಡಬೇಕಾದಂತಹ ನೆಲದಿಂದ ಬಂದಂಥವ್ರು, ಅಂಥ ಹೋರಾಟ ನಡೆದಂತಹ ನೆಲದಿಂದ ಬಂದಂಥವ್ರು. ದೆಹಲಿ ಪರೇಡ್ಗೆ ಸಿದ್ಧತೆ ನಡೆಸಿರುವಂತಹ ಹಿರಿಯ ಶಾಸಕರುಗಳು ಈಗ ದೆಹಲಿ ಪರೇಡ್ ಮಾಡೋದಕ್ಕೆ ರೆಡಿ ಆಗ್ತಾರೆ. 2-3 ದಿನಗಳಲ್ಲಿ 30ರಿಂದ 35 ಶಾಸಕರು ಬೆಂಗಳೂರಲ್ಲಿ ಸಭೆಯನ್ನು ಸೇರುವಂತಹ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಅದಾದ ನಂತರ ಬೆಂಗಳೂರಿನ ಸಭೆಯ ಬಳಿಕ ದೆಹಲಿಗೆ ಹೋಗೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ದೆಹಲಿಗೆ ಹೋಗಬೇಕು. ಈ ಬಾರಿ ಮಾಡು ಇಲ್ಲವೇ ಮಡಿ ಹೋರಾಟ ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ಕೊಂಡಿದ್ದಾರೆ. ಮಾಡು ಇಲ್ಲವೇ ಮಡಿ ಹೋರಾಟ ಅಂತ ಹೇಳ್ಕೊಂಡು ಅವರು ಹೇಳ್ತಾ ಇದ್ದಾರೆ. 3 ವರ್ಷ ಆಗೋಗಿದೆ, ಗಟ್ಟಿ ನಿರ್ಧಾರ ಮಾಡಿ ಆಗಿದೆ ಅನ್ನುವಂಥ ಎಚ್ಚರಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ಆಲ್ರೆಡಿ 3 ವರ್ಷ ಆಗಿದೆ, ಈ ಮಂತ್ರಿಗಳನ್ನು ನೋಡಿ ನೋಡಿ ಸಾಕಾಗಿದೆ, ನಮಗೆ ನಾವು ಮಂತ್ರಿಗಳಾಗಬೇಕು ಅಂತೇಳಿ ಅವರು ತೀರ್ಮಾನಕ್ಕೆ ಬಂದಾಗಿದೆ. 6 ತಿಂಗಳು ಹೆಚ್ಚುವರಿಯಾಗಿ ಸಚಿವರಾಗಿದ್ದಾರೆ. ಈಗಾಗಲೇ ಬದಲಾಗಬೇಕು. ನೋಡಿ ಎಷ್ಟು ದಿವಸವೂ ಕೌಂಟ್ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಶಾಸಕರಿಂದ ಅಂತ ಹೇಳಿದರೆ, 6 ತಿಂಗಳು ಹೆಚ್ಚಾಗಿ ಹೋಗ್ಬಿಟ್ಟಿದೆ ಅವರಿಗೆ. ಹೀಗಾಗಿ ನಮಗೆ ಅವಕಾಶ ಸಿಗಬೇಕು. ಪಕ್ಷ ಶಕ್ತಿಯುತ ಆಗಬೇಕಾದ್ರೆ ಪುನರ್ರಚನೆ ಅಗತ್ಯ. ನಮಗಾಗಿ ಅಲ್ಲ, ಇದು ನಿಮ್ಮ ಪಕ್ಷವನ್ನು ಶಕ್ತಿಯುತ ಮಾಡೋದಕ್ಕಾಗಿ.
ಅದಕ್ಕೆ ಶಕ್ತಿ ತುಂಬಬೇಕು, ಪಕ್ಷಕ್ಕೆ ಶಕ್ತಿ ತುಂಬಬೇಕಾದ್ರೆ ನಾವುಗಳು ಮಂತ್ರಿಗಳಾಗಬೇಕು, ಅದಕ್ಕಾಗಿ ಪುನಾರಚನೆ ಆಗಬೇಕು. ಇದು ಮಾತ್ರ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರ ಕನಸುಗಳು. ಪಕ್ಷ ಶಕ್ತಿಯುತವಾಗಬೇಕಾದ್ರೆ ಪುನಾರಚನೆ ಅಗತ್ಯ ಅನ್ನುವಂಥ ವಾದವನ್ನು ಮುಂದಿಡ್ತಾ ಇದ್ದಾರೆ. ಹೀಗೆ ಬೇಣುಗೋಪಾಲಕೃಷ್ಣ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. 3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು ಒಂದು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವ ಮಡಿ ಅಂತಾರಲ್ಲ ಹಾಗೆ ಆ ಥರ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. 3 ವರ್ಷ ಆಗ್ತಾ ಬಂತು, ಇವತ್ತಿಗೂ ಯಾರು ಅದ್ರ ಬಗ್ಗೆ ಚಕ್ರ ಎತ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ನಾವು ಮಾಡ್ತೀವಿ, ಸಂಪುಟ ವಿಸ್ತರಣೆ ಇದೆ, 15 ಜನರ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಒಂದು 20 ಜನರ ಮೇಲೆ ತಗೊಳ್ಬೇಕಂತ ನಾವು ಹೇಳಿದ್ದೀವಿ. ಇವತ್ತು ಅವರೇ ಇರಬೇಕಂತ ಏನಿಲ್ಲಲ್ಲ, 3 ವರ್ಷಗಳಿಗೆ ಅವಕಾಶ ಕೊಟ್ಟಿದ್ದೀವಿ, 6 ತಿಂಗಳ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ನಮಗೆ ಇದನ್ನು ಖಂಡಿತ ಕೊಡಬೇಕು. ಕೊಡದೆ ಹೋದರೆ ನಾವು ಉಗ್ರವಾದಂಥ ನಮ್ಮದು ಮುಂದಿನ ತೀರ್ಮಾನಗಳಿದ್ದಾವೆ. ನಮ್ಮದು ಅದೇ ಬಿಡಲ್ಲ ನಾವು. ಇನ್ನು 15 ದಿವಸದೊಳಗೆ ನಮಗೆ ಒಂದು ಅವಕಾಶ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೇರೆ ವಿಚಾರ ಬೇರೆ ಇದೆ, ಅದನ್ನು ಮುಂದೆ ತೀರ್ಮಾನ ಮಾಡಿ ನಿರ್ಧಾರ ತೆಗೆದುಕೊಳ್ತೇವೆ ನಾವು. ಈಗ ನೋಡಿ, ಮಾಡು ಇಲ್ಲವೇ ಮಡಿ ಅನ್ನುವಂಥ ಹೋರಾಟಕ್ಕೂ ಕೂಡ ನಾವು ಸಜ್ಜಾಗಬೇಕಾಗತ್ತೆ. ಪಾಪ ಎಷ್ಟು ಅವರ ಮುಖದಲ್ಲಿ ಅಥವಾ ಅವರ ಮಾತಿನಲ್ಲಿರುವಂಥ ಅಸಹನೆ, ಬೇಸರ, ಮಂತ್ರಿ ಆಗಬೇಕು ಅನ್ನುವಂಥ ಕಾತರ ಇವೆಲ್ಲವೂ ಕೂಡ ಗೋಚರಿಸ್ತಾ ಇದೆ. ಇನ್ನು ಉಪಮುಖ್ಯಮಂತ್ರಿ ಸ್ಥಾನದ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕಾಗತ್ತೆ ಅನ್ನುವಂತಹ ಮಾತುಗಳನ್ನು ಸಚಿವರು ಮಾತನಾಡ್ತಾ ಇದ್ದಾರೆ. ಶಾಸಕರುಗಳು ತಮಗೆ ಆದಂತಹ ನಿರೀಕ್ಷೆಗಳನ್ನು ಹೊಂದಿದ್ದಾರೆ. DCM ರೇಸಲ್ಲಿ ನೀವು ಕೂಡ ಇದ್ದೀರಾ ಅಂತ ಕೇಳ್ಬರ್ತೀವಿ. ಇಲ್ಲ ಯಾವುದೇ ಇನ್ನೂ ಚರ್ಚೆ ಆಗ್ಬೇಕು. ಡೆಲ್ಲಿಯಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಕಾದು ನೋಡೋಣ. ಇಲ್ಲಿ ಎಷ್ಟು ಜನ ಚೇಂಜ್ ಮಾಡ್ತಾರೆ, ಅದೆಲ್ಲ ಇಷ್ಟೇ ಸಮಯ ಬಂದಾಗ ಯಾರಿಗೆ ಮಾಡಬೇಕು ಯಾರಿಗೆ ಬಿಡಬೇಕು ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಸರಿಯಾದ ತೀರ್ಮಾನ ಮಾಡ್ತಾರೆ. ನಾವು ಬಯಸ್ತಾ ಇದ್ದೀವಿ, ತೀರಾ ಬೇಕೇ ಹಗಲು ಬರ್ತು ಹೋಗೋರು ಎಲ್ಲ ಕೊಡಿ 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 ಅಂತ 1 ಸಲ 2 ಸಲ ಹೇಳಿದ್ದೀನಿ. ಅದ್ರ ಮೇಲೆ ಅವ್ರಿಗೆ ಬಿಟ್ಟಿತ್ತು. ಹೇಳಿದ್ರು ಮಾಡಬೇಕಾದ ಕರ್ತವ್ಯ ಅವ್ರದ್ದು ಮಾಡ್ತಾರೆ ಅಂತ ನಂಬಿಕೆ ಇದೆ. ಪ್ರಯತ್ನ ನಡೀತಾ ಇದೆ. ನಮ್ಮದು ಧ್ವನಿ ಇದೆ, ಧ್ವನಿ ಇಲ್ದಂಗೆ ಇರುತ್ತಾ, ಅಧಿಕಾರದ ಯಾರಿಗೆ ಬೇಡ ಅಂತೀವಿ. ಹೀಗೆ ಎಲ್ರಿಗೂ ಕೂಡ ಅವರದೇ ಆದಂಥ ಆಸೆಗಳಿದ್ದಾವೆ, ಆಕಾಂಕ್ಷೆಗಳಿದ್ದಾವೆ. ಕಾಂಗ್ರೆಸ್ನ ಬಹುತೇಕ ಎಲ್ಲ ಶಾಸಕರುಗಳು ಕೂಡ ಒಂದು ಬಾರಿ ಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇರುವಂಥ ಸರ್ವೇ ಸಾಮಾನ್ಯ. ಆದರೆ ಎಲ್ಲ ಟಾಪ್ ರೇಸ್ನಲ್ಲಿರುವಂಥವ್ರು ಯಾರಿಗೆಲ್ಲ ಮಂತ್ರಿ ಸ್ಥಾನದ ಆಸೆ ಆಕಾಂಕ್ಷೆಗಳು ಬಹಳ ತೀವ್ರ ಮಟ್ಟದಲ್ಲಿದೆ ಮತ್ತು ಸಂಭಾವ್ಯರು ಯಾರು, ಅಂದರೆ ಸಂಪುಟಕ್ಕೆ ಸೇರಬಹುದಾಗಿರುವಂಥ ಸಂಭಾವ್ಯರು ಯಾರು ಅಂತೇಳಿ ನೋಡಿದಾಗ TB ಜಯಚಂದ್ರ ಅವರು ಇದ್ದಾರೆ, ಶಿರಾ ಶಾಸಕರು. ಆದರೆ ಮೊದಲ ಅವಧಿಯಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ. ಹಿರಿತನ ಎಲ್ಲವೂ ಕೂಡ ಹೌದು, ಆದರೆ ವಯಸ್ಸಾಗಿದೆ, ಸುಮ್ಮನೆ ಬೇಡ, ತುಂಬ ಸಲ ಅವ್ರಿಗೂ ಮಂತ್ರಿ ಮಾಡಿದ್ದೀವಿ ಅನ್ನೋಂಥ ಕಾರಣಗಳನ್ನು ಕೊಟ್ಟು ಅವ್ರನ್ನ ಮಂತ್ರಿ ಸ್ಥಾನಕ್ಕೆ ಅವತ್ತು ತಗೊಂಡಿರಲಿಲ್ಲ. ಅವ್ರ ಬದಲಿಗೆ ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆದರೆ ಜಯಚಂದ್ರ ಅವರು ನನ್ನ ಹಿರಿತನದ ಅನುಭವವನ್ನು ದಾರ ಎರೆಯೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಅವರು ಕೂಡ ರೆಡಿಯಾಗಿದ್ದಾರೆ. ಹಾಗಾಗಿ ಅವ್ರನ್ನ ಮಂತ್ರಿ ಮಾಡ್ತಾರಾ ಇಲ್ವಾ ನೋಡಬೇಕು. ಇನ್ನು ಅಶೋಕ್ ಪಟ್ಟಣ್ ಅವರು ರಾಮದುರ್ಗದ ಶಾಸಕರು, ಪಾಪ 3 ಬಾರಿ ಶಾಸಕರಾಗಿದ್ದಾರೆ, 4 ಬಾರಿ ಶಾಸಕರಾಗಿದ್ದಾರೆ. ಈಗ ನನಗೊಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತಹ ಮಾತನ್ನು ಕೇಳ್ತಿದ್ದಾರೆ. ಮತ್ತು ಈ ಇಡೀ 30-35 ಜನ ಹಿರಿಯ ಶಾಸಕರ ತಂಡದ ನೇತೃತ್ವ ಈಗ ಅಶೋಕ್ ಪಟ್ಟಣ್ ಅವರ ಕೈಯಲ್ಲಿದೆ. 3 ಬಾರಿ ಅವರು 2008ರಲ್ಲಿ ಮತ್ತು 2013ರಲ್ಲಿ ಹಾಗೂ ಈಗ 2023ರಲ್ಲಿ 3 ಬಾರಿ ಅವರು ಗೆದ್ದಂಥವ್ರು, ಶಾಸಕರಾದಂಥವ್ರು. ಅಶೋಕ್ ಪಟ್ಟಣ್ ಅವರು ಕೂಡ ಅಂತ ಒಂದು ಆಸೆಯನ್ನು ಹೊಂದಿದ್ದಾರೆ, ನಾವು ಮಂತ್ರಿ ಆಗಲೇಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು BK ಹರಿಪ್ರಸಾದ್ ಅವರು ವಿಧಾನ ಪರಿಷತ್ ಸದಸ್ಯರು, ಹಿರಿತನ, ಅನುಭವ ಮತ್ತು ಅವಕಾಶ ಹಿಂದೆನೇ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ, ಈ ಕಾರಣಕ್ಕೆ ನನಗೆ ಸಿಗಲೇಬೇಕು ಅನ್ನೋಂಥದ್ದು ಅವರು ಆ ಒಂದು ವಿಶ್ವಾಸವನ್ನು ಹೊಂದಿದ್ದಾರೆ, ಮಂತ್ರಿ ಆಗುವಂತಹ ವಿಶ್ವಾಸವನ್ನು ಹೊಂದಿದ್ದಾರೆ. ಹಾಗೆಯೇ T ರಘುಮೂರ್ತಿ ಅವರು ಚಳ್ಳಕೆರೆ ಶಾಸಕರು, ಒಬ್ಬ ಶಾಸಕನಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿದಂಥವ್ರು T ರಘುಮೂರ್ತಿಯವರು. ಅಂಥವ್ರನ್ನ ಸಚಿವರನ್ನಾಗಿ ಮಾಡಿದರೆ ಅದು ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆಯ ಹೆಸರನ್ನು ತರೋದಕ್ಕೆ ಸಾಧ್ಯ ಆಗ್ಬೋದು, ಕಾಂಗ್ರೆಸ್ಗೂ ಕೂಡ. ಈ ಕಾರಣಕ್ಕಾಗಿ T ರಘುಮೂರ್ತಿಯವರು ಚಳ್ಳಕೆರೆ ಶಾಸಕರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಸಚಿವ ಸ್ಥಾನದ್ದು. ಬೇಳೂರು ಗೋಪಾಲಕೃಷ್ಣ ಸಾಗರದ ಶಾಸಕರು, ಕಾಂಗ್ರೆಸ್ನಿಂದ ಅವರು ಮೊದಲ ಬಾರಿಗೆ ಶಾಸಕರಾಗಿದ್ದರೂ ಕೂಡ ಅವರೊಬ್ಬ ಉತ್ಸಾಹಿ ನಾಯಕ. ಅವರ ಉತ್ಸಾಹ ಅದು ಸಚಿವರಾಗಬೇಕು ಅನ್ನುವಂಥ ಆಸೆ ಹಿಂದೆ BJPಯಲ್ಲಿ ಇದ್ದಾಗಲೂ ಕೂಡ ಬಹಳ ಪ್ರಯತ್ನ ಪಟ್ಟರು, ಆದರೆ ಆಗಲಿಲ್ಲ. ಈಗಲಾದರೂ ಅವರಿಗೆ ಸಿಗುತ್ತಾ ಅವಕಾಶ ಅನ್ನೋಂಥ ನೋಡಬೇಕು. ಅವರು ಆ ಒಂದು ಪ್ರಯತ್ನದಲ್ಲಿದ್ದಾರೆ. ಸಿಗುವಂಥದ್ದು ಅನುಮಾನ ಅಂತೇಳಿ ಅವ್ರಿಗೂ ಕೂಡ ಗೊತ್ತಿರುತ್ತೆ, ಯಾಕಂದರೆ BK ಹರಿಪ್ರಸಾದ್ ಅವರು ಕೂಡ ರೇಸಲ್ಲಿದ್ದಾಗ ಸಿಗುವಂಥ ಅನುಮಾನ ಅಂತ ಹೇಳುವಂಥದ್ದು ಇರುತ್ತೆ. ಆದರೆ ಅವರು ಅವ್ರದ್ದೇ ಆದಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ರಿಜ್ವಾನ್ ಅರ್ಷದ್ ಶಿವಾಜಿನಗರದ ಶಾಸಕರು, ಅವರು ಕೂಡ ಅಷ್ಟೇ ಉತ್ಸಾಹಿ ನಾಯಕ. ಹಾಗಾಗಿ ಅವ್ರಿಗೆ ಒಂದು ಅವಕಾಶ ನನಗೂ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿ K ಷಡಕ್ಷರಿ ಅವರಿದ್ದಾರೆ, ತಿಪ್ಟೂರಿನ ಶಾಸಕರು, ಹಿರಿಯ ನಾಯಕರು. ಅವರು ಕೂಡ ಅಷ್ಟೇ ಮಂತ್ರಿ ಸ್ಥಾನಕ್ಕಾಗಿ ಬಹಳ ವರ್ಷಗಳಿಂದ ಕಾಯ್ತಾ ಇದ್ದಾರೆ, ಮತ್ತೊಮ್ಮೆ ಮಂತ್ರಿ ಆಗಬೇಕು ಅಂತೇಳಿ. PN ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ಶಾಸಕರು, ಹಿಂದೆ ಯಡಿಯೂರಪ್ಪನವರು ಸರ್ಕಾರದಲ್ಲಿ ಒಮ್ಮೆ ಮಂತ್ರಿ ಆಗಿರೋದು ಬಿಟ್ಟರೆ ನಂತರ ಅವರಿಗೆ ಅವಕಾಶಗಳು ಬಂದಿಲ್ಲ. ಶಿವಲಿಂಗೇಗೌಡರು ಕಾಂಗ್ರೆಸ್ ಸೇರಿದ ನಂತರ ಆದರೂ ನನ್ನನ್ನು ಮಂತ್ರಿ ಮಾಡಿ, JDS ಅಲ್ಲಿ ಇದ್ರಂತೂ ಹಾಸನ ಕೋಟದಲ್ಲೂ ಆಗಲ್ಲ, ಒಕ್ಕಲಿಗ ಕೋಟದಲ್ಲೂ ಮಂತ್ರಿ ಆಗೋದಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಕಾಂಗ್ರೆಸ್ನಲ್ಲಾದರೂ ಮಂತ್ರಿ ಆಗಬಹುದು ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಮತ್ತು ಒಬ್ಬ ನಾಯಕನಾಗಿ ತುಂಬ ಒಳ್ಳೆಯ, ಒಬ್ಬ ಶಾಸಕರಾಗಿ ತುಂಬ ಒಳ್ಳೆಯ ಕೆಲಸ ಮಾಡಿದಂಥವ್ರು ಶಿವಲಿಂಗೇಗೌಡರು.
ಇನ್ನು NY ಗೋಪಾಲಕೃಷ್ಣ ಮೊಳಕಾಲ್ಮೂರು ಶಾಸಕರು, ಹಿರಿಯ ನಾಯಕ, ಒಂದು ಅವಕಾಶಕ್ಕಾಗಿ ಅವರು ಕೂಡ ಕಾಯ್ತಾ ಇದ್ದಾರೆ, ಹಲವು ವರ್ಷಗಳಿಂದ ಕಾಯ್ತಾ ಇರುವಂತಹ ನಾಯಕ. ಅನಿಲ್ ಚಿಕ್ಕಮಾದವರು HD ಕೋಟೆ ಶಾಸಕರು. ಆದರೆ ಅನಿಲ್ ಚಿಕ್ಕಮಾದವರು ಅವರು ಆಸೆ ಪಡ್ತಾ ಇದ್ದಾರೆ, ಆದರೆ ಆಲ್ರೆಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತನ್ನು ಈ ಹಿಂದೆ ಹೇಳಿದರು, ನಿನಗೆ ಇವಾಗ ಎಲ್ಲ ಅವಕಾಶ ಮಾಡಿಕೊಡೋಕ್ಕಾಗೋದಿಲ್ಲ, ಆಲ್ರೆಡಿ ಅದು ರಿಸರ್ವ್ ಇಟ್ಟಿದ್ದೀವಿ ನಾಗೇಂದ್ರ ಅವರಿಗೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದು ಇತ್ತು. ಇನ್ನು C ಪುಟ್ಟರಂಗ ಶೆಟ್ಟಿ ಅವರು ಅವ್ರಿಗೆ ಡೆಪ್ಯೂಟಿ ಸ್ಪೀಕರ್ ಮಾಡಿದಾಗಲೂ ಕೂಡ ಇಲ್ಲ, ನನಗೆ ಅದು ಬೇಡ, ನಾನು ಆಗೋದಿದ್ರೆ ನನ್ನ ಮಂತ್ರಿ ಮಾತ್ರ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಹೀಗಾಗಿ ಚಾಮರಾಜನಗರದ ಶಾಸಕರಿಗೆ ಅವಕಾಶ ಸಿಗುತ್ತಾ ನೋಡಬೇಕು. ಅವರ ಸಮುದಾಯದ ಕೋಟಾದ ಅಡಿಯಲ್ಲೂ ಕೂಡ ಅವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇನ್ನು ಆಸಿಫ್ ಸೇಠ್ ಬೆಳಗಾವಿ ಉತ್ತರದ ಶಾಸಕರು, ಹಾಗೆಯೇ ರಾಜು ಕಾಗೆ ಕಾಗವಾಡದ ಶಾಸಕರು, BR ಪಾಟೀಲ್ರು ಆಳಂದ ಶಾಸಕರು, ಆಳಂದದ ವೋಟ್ ಚೋರಿ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ AICC ಮಟ್ಟದಲ್ಲಿ ಹೋಗಿ ರಾಹುಲ್ ಗಾಂಧಿ ಅವರ ಪಕ್ಕದಲ್ಲಿ ಕೂತ್ಕೊಂಡು ಆ ಸುದ್ದಿಗೋಷ್ಠಿಯನ್ನು ನಡೆಸುವಷ್ಟರ ಮಟ್ಟಿಗೂ ಕೂಡ ಪಕ್ಷದಲ್ಲಿ ಅವರು ಆಕ್ಟಿವ್ ಆಗಿರುವಂಥವ್ರು. BR ಪಾಟೀಲ್ರು ಕೂಡ ಹಿರಿತನದ ಆಧಾರದಲ್ಲಿ ಅವಕಾಶವನ್ನು ಕೇಳ್ತಾ ಇದ್ದಾರೆ, ಆ ಅವಕಾಶ ಸಿಗುತ್ತಾ? ಇನ್ನು SN ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ ಶಾಸಕರು, ಅವರು ಕೂಡ ಈ ರೇಸ್ನಲ್ಲಿದ್ದಾರೆ. ನರಸಿಂಹರಾಜ್ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು, ಪಾಪ ಇವರಿಗೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಹಿಂದಿನ ಅವಧಿಯಲ್ಲೂ ಕೂಡ ಮೊದಲ ಅವಧಿಯಲ್ಲಿ ಇವರಿಗೆ ಮಂತ್ರಿ ಆಗೋದಕ್ಕೆ ಆಗಲಿಲ್ಲ, ಎರಡನೇ ಅವಧಿಯಲ್ಲಿ ಸಿಕ್ತು. ಈಗಲಾದರೂ ಎರಡನೇ ಅವಧಿಯಲ್ಲಿ ಸಿಗುತ್ತಾ ಅಂತ ನೋಡಬೇಕು. ಒಳ್ಳೆಯ ಕೆಲಸಗಾರರಾಗಿರುವಂತಹ ತನ್ವೀರ್ ಸೇಠ್, ಹಾಗೆಯೇ ಸಲೀಂ ಅಹಮದ್ ಅವರು ವಿಧಾನ ಪರಿಷತ್ ಸದಸ್ಯರು, ಇವರು ಅಷ್ಟೇ ಪಕ್ಷದ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡಿದ್ದಾರೆ. ಮಂತ್ರಿ ಆಗುವ ಅವಕಾಶ ಈ ಬಾರಿ ಆದರೂ ಸಿಗುತ್ತಾ ಅಂತ ಹೇಳಿ. ಇನ್ನು UT ಖಾದರ್ ಅವರು ಸದ್ಯಕ್ಕೆ ಸ್ಪೀಕರ್ ಚೇರ್ನಲ್ಲಿ ಕುಳಿತಿದ್ದಾರೆ, ಹಾಗಾಗಿ ಅವರು ಮಂತ್ರಿ ಆಗಬೇಕು ಅನ್ನೋ ಆಸೆ ಅವರಲ್ಲೂ ಇದ್ದೇ ಇದೆ. ಪಕ್ಷದಲ್ಲೂ ಕೂಡ ಬಹುತೇಕ ಆ ತೀರ್ಮಾನ ಆಗಬಹುದು. ಡಾಕ್ಟರ್ ಅಜಯ್ ಸಿಂಗ್ ಅವರು ಜೇವರ್ಗಿ ಶಾಸಕರು, ಅಪ್ಪನ ಹೆಸರಿದ್ರೂ ಕೂಡ ಇವರಿಗೆ ಮಂತ್ರಿ ಆಗುವಂತಹ ಯೋಗ ಕೂಡಿ ಬಂದಿಲ್ಲ. ಹೀಗಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಅವಕಾಶ ಸಿಗುತ್ತಾ? ಇನ್ನು SN ನಾರಾಯಣಸ್ವಾಮಿ ಅವರು ಬಂಗಾರಪೇಟೆ ಶಾಸಕರು, ಅವರು ಅಷ್ಟೇ ಬಹಳ ಉತ್ಸಾಹಿ ಶಾಸಕ, ಆದರೆ ಅವ್ರಿಗೆ ಅವಕಾಶ ಸಿಗುತ್ತಾ ಕೋಲಾರದ ಸಮೀಕರಣದಲ್ಲಿ ಅಂತ ಹೇಳುವಂಥದ್ದು ಪ್ರಶ್ನೆಯಾಗಿದೆ. ಪೊನ್ನಣ್ಣ ಮೊದಲ ಬಾರಿ ಶಾಸಕರ ಕೋಟಾದಲ್ಲಿ ಅವರು ಕೂಡ ಮಂತ್ರಿ ಆಗಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು. ವಿರಾಜಪೇಟೆ ಶಾಸಕರು, ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು, ಒಂದು ವೇಳೆ ಅವ್ರನ್ನ ಮಂತ್ರಿ ಮಾಡಿದರೆ ಪಕ್ಷಕ್ಕೂ ಕೂಡ ಒಂದು ಒಳ್ಳೆಯ ಹೆಸರು ತರುವಂತಹ ಅವಕಾಶಗಳು ಇರ್ತವೆ. ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂಥ ಪ್ರದೀಪ್ ಈಶ್ವರ್ ಉತ್ಸಾಹಿ ಶಾಸಕ, ಯುವ ನಾಯಕ ಮತ್ತು BJPಯ ವಿರುದ್ಧ ನಿರಂತರವಾದಂತಹ ಒಂದು ವಾಗ್ದಾಳಿಯನ್ನು ನಡೆಸುವಂತಹ ನಾಯಕ ಪ್ರದೀಪ್ ಈಶ್ವರ್ ಕೂಡ ಅಂಥದ್ದೊಂದು ರೇಸ್ನಲ್ಲಿ ಇದ್ದಾರೆ. ಹೀಗೆ ಮಂತ್ರಿಗಿರಿಯ ರೇಸ್ನಲ್ಲಿ ಇರುವಂತಹವ್ರನ್ನ ನಾವು ನೋಡ್ತಾ ಇದ್ವಿ. ಇವರಲ್ಲಿ ಯಾರು ಮಂತ್ರಿಗಳಾಗ್ತಾರೆ ಅನ್ನೋಂಥ ನೋಡಬೇಕು. ದೆಹಲಿ ದಂಡಯಾತ್ರೆ ಮತ್ತಷ್ಟು ಜೋರಾಗಬಹುದು ಮುಂದಿನ ಕೆಲ ದಿನಗಳವರೆಗೆ. ಮುಂಗಾರು ಮಳೆ ಕರ್ನಾಟಕದಲ್ಲಿ ಕಾಲಿಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಶಾಸಕರ ದಂಡು ದೆಹಲಿಯ ಕಡೆಗೆ ಹೊರಟು ನಿಂತಿದೆ.